ಗುರುಸ್ವಾಮಿ ತಮ್ಮ ಹೆಸರು ಇಲ್ಲಿ ಅರ್ಚಕರು. ಹೌದು. ಎಷ್ಟು ವರ್ಷ ಇದ್ರಿ? ನಾನು 87ರಾಗಿಂತ ಅದನ್ನ 87 ಅಂದ್ರೆ ಈಗ ಒಂದು 32 ವರ್ಷ ಆಯ್ತಾ? 33 ವರ್ಷ. ಇದೆ ಅಂದ್ರೆ ನೀವು ಸೀನಿಯರೇ, ನಿಮ್ಕ ಸೀನಿಯರ್ನು ಹರ ನಿಮ್ಕ ಮೊದಲು ಅದಾರ. ಈ ದೇವಾಲಯ ಯಾವ ರೀತಿ ಇತ್ರಿ? ಅಂದ್ರೆ ಮೊದ್ಲಿಗೆ ಈ ರೀತಿ ಎಲ್ಲ ಕಟ್ಟಡ ಇವೆಲ್ಲ ಇದ್ದಿಲ್ಲ. ಈ ಕಟ್ಟಡದೆಲ್ಲ ಈಗ್ರಿ ಸಣ್ಣದ್ರಾಗ ಇವ್ ಅಂದ್ರ ಬಾಳ ಆದ್ರೆ 2-3 ವರ್ಷದೊಳಗ ಅನ್ಕೊ. ಇವ್ ಮುತ್ತಿದ 3 ಗುಡಿ ಮಾತ್ರ ಇದ್ದು. ಇದು ಸಾಣದ ನಶಿಸಿ ಹೋಗಿತ್ತು. 2004ರಾಗ ಇದನ್ನ ಸಣ್ಣ ಗುಡಿ ಕಟ್ಟಿದ್ರು. ಈಗ ಅದನ್ನ ದೊಡ್ಡ ಈ ಗುಡಿ ಮಾತ್ರ ಏನು ಚೇಂಜ್ ಇಲ್ಲ. ಹೌದು. ಅದು ಶಿವಪಾರ್ವತಿ ಅದು ಮಂಟಪ 74ರಾಗಿಂತ ಇತ್ತು. ಮೊದ್ಲು ಅದೊಂದು ಗಿಡದ ಬುಡಕ ಮೂರ್ತಿಗಳು. ಅವ ಗಿಡದ ಬುಡಕ ಮೂರ್ತಿಗಳು ಹಾ ಅಲ್ಲಿ ಅವೇ. ಹೌದು. ಇದು ಮಾಡಿದ ಸ್ಥಾಪನೆ, ಇದು 2ನೇ ಸ್ಥಾಪನೆ. 74ರಾಗ ಒಂದ್ ಮಾಡಿಸಿದಾರ ಅಲ್ಲಿ ಇಟ್ಟಾರ್ರಿ ಅವನ್ನ ಹಳೆ ಮೂರ್ತಿ. ಅಂದ್ರೆ ಈಗ ಮೂಲ ವಿಗ್ರಹ ಇರ್ಲಕ್ಕಾಗಿ ಇನ್ನೊಂದು ಸ್ಥಾಪನೆ ಯಾಕೆ ಮಾಡ್ತಾರೆ? ಅವನ್ನ ಭಿನ್ನ ಆದ ನಂತರ ಮಾಡ್ಬೇಕಂತ ಒಂದು ನೇಮ. ಆಮೇಲೆ ಅದ್ರ ಜೊತೆಗೆ 50 ವರ್ಷ ಆದ ನಂತರ ಮಾಡ್ಬೇಕಂತ ಹೇಳುತ್ತೆ. ಇದು ಅದ ಶಾಸ್ತ್ರ. ಈಗ ಮಾಡಿರ್ತಕ್ಕಂಥದ್ದು 50 ವರ್ಷ ಆದ ನಂತರ, ಆದ್ ಮಾಡಿರ್ತಕ್ಕಂಥದ್ದು ಭಿನ್ನವಾದ. ಇವೆಲ್ಲ ಹೆಂಗ್ರಿ ಪ್ರಕೃತಿ. ಅವರು ತಮ್ಮ ಒಂದ್ ಇದನ್ನ ಏನಕ್ಕೆ ಹಾಕೋಬೇಕಾಗಿರ್ತದೆ. ಇಂಥ ಅರಣ್ಯನ ಹುಡುಕೋರಲ್ರಿ, ಅರಣ್ಯನ ಹುಡುಕ್ಬೇಕು. ಹಿಂಗಾಗಿ ಆ ಅರಣ್ಯ ಹುಡುಕೊಂಡು ಇಲ್ಲಿ ಬಂದು ಇಲ್ಲಿ ಇಷ್ಟೆಲ್ಲ ಆದ ನಂತರ ಮಾಲಿ ಸೋಮಾಲಿ ಅಂತಕ್ಕಂಥ ರಾಕ್ಷಸರು, ಬೆಳವಡಿ ರಾಣಿಯರು, ದಕ್ಷ ಬ್ರಹ್ಮನ ಮಗ ದ್ರಾಕ್ಷಾಯಣಿ ತನ್ನ ತಂದೆಯ ವನ್ಯಾವತಾರ ಯಜ್ಞದೊಳಗ ಸಾರಿ. ಯಾಕಂದ್ರೆ ಪರಮೇಶ್ವರನ ಆಮಂತ್ರಣ ಕೊಟ್ಟಿರೋದಿಲ್ಲ. ಪಾರ್ವತಿಗೆ ಹೋಗಂದ್ರೆ ಆಕಿ ಇಲ್ಲ ನೀನು ಬರ್ಬೇಕಂತ, ನಾ ಬರ್ಬೋದ ನೀನ ಬೇಕಾದ್ರೆ ಹೋಗು, ನನ್ಗ ಅಪಮಾನ ಮಾಡ್ತಾನವ ಅಂತೇಳಿ ಬಿಟ್ಬಿಟ್ಟ. ಅಲ್ಲಿ ಹೋದ್ಮೇಲೆ ಅವಮಾನ ಆದ್ಮೇಲೆ ಮತ್ತೆ ಇನ್ನು ನಾ ಪತಿ ಅಂತ ವಾಪಸ್ ಹೋದ್ರೆ ನನಗ ಅವಮಾನ ಕೆಟ್ಟ ಅಂತ ತಿಳ್ಕೊಂಡು ಅದ ಯಜ್ಞದೊಳಗೆ ಹಾರಿ ತನ್ನ ವನ್ಯಾವತಾರನ ಮುಗಿಸಿಟ್ಟ ದ್ರಾಕ್ಷಾಯಣಿ. ಅದಾದ ನಂತರ ಪರ್ವತರಾಜನ ಪಾರ್ವತಿಯಾಗಿ ಜನಿಸಿ ನಮ್ಮ ಕೆಳಗಡೆ ಅಲ್ಲಿ ಬ್ರಿಡ್ಜ್ ಹತ್ರ ಐತದ, ನೀವು ಹೋಗೋತ್ನ ನೋಡ್ಬಹುದು. ಸೂಜಿಗಲ್ ಅಂತ ಹೇಳಿ ಆ ಸೂಜಿಗೆಲ್ಲ ಮೇಲೆ ಕುತ್ಕೊಂಡು ತಪಸ್ಸು ಮಾಡಿ ಪರಮೇಶ್ವರನ ಒಲಿಸಿ. ಸೂಜಿ ಮೇಲೆ ಒಂದು ದೊಡ್ಡ ಬಂಡಿಗಲ್ ಇದೆ. ನಾವ್ ಇದನ್ನ ವೈಯಕ್ತಿಕವಾಗಿ ಟ್ರಸ್ಟ್ ಮಾಡಿದ್ದು ಸಾಧಾರಣ 80ನೇ ಇಸ್ವಿ ಒಳಗೆ ಸ್ಕೂಲ್ ಹುಡುಗರಿದ್ದಾಗ ಅಲ್ಲಿ ಬಂದು ನಮ್ ಸರ್ ಅದು ಒಂದು ದೊಡ್ಡ ಪೇಪರ್ ಜಾಯಿಂಟ್ ಮಾಡಿದ್ವಿ. ಅದ್ರ ಬುಡಕ್ ಹಿಂಗ್ ಪಾಸ್ ಮಾಡಿದ್ರೆ ಅದು ಸೂಜಿ ಅಷ್ಟೇ ಕಟ್ ಆಗಿದ್ವಿ. ಬುಡಗಡೆ ಪಾಸ್ ಆಗೋಂಗೈದ್ರಿ. ಸೂಜಿ ಅಷ್ಟೇ ಅಟ್ಯಾಚ್. ನಾವ್ ಆಗ ನೋಡಿದ್ದು. ಈಗ ಅದು ಏನಾಗಿದೆ ಗೊತ್ತಿಲ್ಲ. 90% ಫಲ ಸಿಕ್ಕರು ಬಂದ್ ಇದಾಗಿರ್ಬೇಕು. ಎಷ್ಟು ಬಿಟ್ರೆ ಏನಾಗಕ್ ಸಾಧ್ಯ ಇಲ್ಲ, ಅಷ್ಟು ಮಾತ್ರ ಹಿಡಿದಿದೆ. ಅಲ್ಲಿ ಒಲಿಸಿಕೊಂಡು ಅವ್ ಪರಮೇಶ್ವರ ನಾನು ಮೊದ್ಲು ಮಾತಾಡ್ಬೇಕು, ಆಕೆ ಮೊದ್ಲು ಮಾತಾಡ್ಬೇಕು. ಇಬ್ಬರೊಳಗೆ ಕಾಂಪಿಟೇಷನ್ ಬೆಳಿತೈತಿ. ಆಮೇಲೆ ಪರಮೇಶ್ವರ್ ಬಂದು ಇಲ್ಲಿ ಒಳಗೊಂಡ್ರ ಅಂತಿದೆ ನೋಡಿದ್ರೆ ನಿಮ್ಮ ಟಾಪ್ ಮೇಲೆ ಹತ್ತಿದೆ.
ಒಲೆಗುಂಡ. ಒಲೆಗುಂಡ. ಹಾ. ಅವ್ ಎರಡ್ ಕಾಲ್ ಮೇಲೆ ಇಟ್ಟು ಒಲಿಗುಡ ಅವ ಹ್ಮ್. ಅಂದ್ರೆ ತಪ್ಪು ಊಟಾಕತೀನಿ ಅಂತ ಹಾಕಿ ಬಂದ್ ಹೇಳಿ ಅಂತೇಳಿ ಅಂತ ಅಡ್ಸಿ ಕೊನೆಗೆ ಇವ್ ಎರಡು ಹುಡುದ್ ನೋಡಿ 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 ನೋಡಕಿ ಮಾತಾಡ್ಸ್ಬೇಕಂತ ಬರ್ಲಿಲ್ಲ. ಒಲಿ ಹುಡುಗ ತಪ್ಪದು 3 ಗುಂಡು ಇಡ್ಬೇಕಂತ ಹೇಳಕ್ ಬರೋದನ ಮಾತಾಡ್ಸ್ಬೇಕು. ಹಾ, ಹಾ, ಆತ ಅಲ್ಲಿ ಮತ್ತ ಮಾತಾಡಿದ್ಕೂಡ್ಲೆ ಇಲ್ಲ ನಾ ಅಷ್ಟು ಸರಳವಾಗಿ ಒಪ್ಪುವಂತದಿಲ್ಲ ಅಂತ ಅಂದು ಪಗಡಿ ಆಡ್ತಾರ. ಹ್ಮ್. ಪಗಡಿ ಆಡ್ರು ಪರಮೇಶ್ವರ್ ಸೋತಾನು. ಹ್ಮ್. ಆಮೇಲೆ ಮದುವೆ ಈ ಲಗ್ನದ ಶಿವಪಾರ್ವತಿ ಮದುವೆ ಆಗದಲ್ಲಿ ಇಲ್ಲಿ ಇಲ್ಲೇ ಈಗ ನಾವೇನ್ ದೇವಾಲಯ ನೋಡ್ತೀವಿ ಅಲ್ಲಿ. ಹಾ. ಅದು ಸೋಮೇಶ್ವರ ಅಂತಕ್ಕಂಥ ಒಬ್ಬ ಋಷಿ ತಪಸ್ ಮಾಡ್ತಿದ್ದ. ಅವ್ರ ಲಗ್ನಕ್ಕೆ ಗುರು ಬೇಕಾಗಿದ್ದ. ಹ್ಮ್. ಅಕ್ಷತೆಗೆ ಒಬ್ಬ ಗುರು ಆಗ ಹಾ, ಸೋಮ ಋಷಿಗಳು. ಅದಾದಂದ್ರೆ ಇಲ್ಲಿನ ನಮ್ಮ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಮೂರ್ತಿಗಳು ಒಂದು ವಿಗ್ರಹ ಚಲೋ ಇದ್ದದನ್ನ ಎಲ್ಲಾನು ಇಟ್ಟಿದೀವಿ. ಹ್ಮ್. ಕೆಲವೊಂದಷ್ಟು ನಶಿಸಿ ನಮ್ಗೆ ಹಾಳೋದು ಭಾಳ ಬರ್ತೈತ್ರಿ ಆಗ. ಹಾ. ಮಳೆ ಹೌದು ನೀರ್ ಜಾಸ್ತಿ ಇರ್ತದೆ. ನೀರ್ ಜಾಸ್ತಿ ಇರ್ತೈತೆ ಅಂದ್ರೆ ನಿಮಗ ಕೆಲವೊಂದಷ್ಟು ಸಲ ನಾನ್ ಬಂದ್ಮೇಲೂ ಕೆಲವೊಂದಷ್ಟು ಸಲ ಇಲ್ಲಿ ಅದು ನೀರ್ ಆ ದೇವಸ್ಥಾನದೊಳಗೆ ಟ್ರೆಜರಿ ಇದೆ ನೋಡ್ರಿ. ಮ್ಯಾಲ್ ಬರ್ತದೆ. ಅಲ್ಲ ಆ ಟ್ರೆಜರಿ ತೇಲುವಷ್ಟು ಓಹೋ. ಅದಿಟ್ಟು ಸಣ್ಣ ಟ್ರೆಜರಿ ಐತಲ್ಲ, ಆ ಟ್ರೆಜರಿ ತೇಲುವಷ್ಟು ಬರುತ್ತೆ. ಓಹೋ. ಅಷ್ಟ್ ನೀರ್ ಬಂದಾಗ ಒಂದಿಷ್ಟು ಬಿಲ್ ಪರಂಪರೆ. ಪಾರ್ವತಿ ಪರಮೇಶ್ವರ ಲಗ್ನವಾದ ಕಾರಣಕ್ಕಾಗಿ ಇಲ್ಲಿ ಲಗ್ನ ಆಗದವರು ಬಂದು ಕಂಕಣ ಅಂತ ಕಟ್ತಾರೆ. ಕಂಕಣ ಅಂದ್ರೆ ಕಂಕಣ ಬಲ ಬರಲ್ಲ ಅಂತ ಹೇಳಿ ಶಾಸ್ತ್ರವಾಗಿ ಮಾಡಿ ಕಳಿಸಿತ್ತು. ಲಗ್ನ ಆದ ನಂತರ ವಾಪಸ್ಸು ಆ ಕಂಕಣ ತಂದು ಇಲ್ಲಿ ನೀರೊಳಗೆ ಬಿಟ್ಟು ಅವ್ರು ತಾವು ಏನ್ ಬಿಡ್ಕೊಂಡಿರ್ತಾರೋ ಅವ್ರಿಗೇನು ಅಲ್ಲಿ ಅವ್ರಿಗೆ ಸಂಬಂಧ ನಮಗೇನು ಗೊತ್ತಿರೋದು. ಅವ್ರಿಗೆ ಇಷ್ಟೇ ಅದನ್ನ ಪೂಜೆ ಮಾಡ್ಕೊಂತ ಹೋಗ್ಬೇಕು. ಅವಕ್ಕೊಂದಿಷ್ಟು ನೇಮ್ ಇರ್ತಾವ, ಆ ನೇಮ ಹೇಳ್ಬಿಟ್ಟಿರ್ಬೇಕು. ಲಗ್ನ ಆದ್ಮೇಲೆ ಯಾವ್ದೋ ಬರ್ತಿತ್ತು ಅಂದ್ರೆ ಬಂದ್ಬಿಟ್ಟು ಹೋಗ್ಬೇಕು. ಅದನ್ನ ಮನೆಯಾಗ ಇಟ್ಕೋಬಾರ್ದು. ಮಕ್ಕಳಾಗಿರ್ಲಿಲ್ಲ, ನಾವ್ ಅಲ್ಲಿ ತೆಂಗಿನಕಾಯಿ ಇಟ್ಟು ಬಾಳೆಹಣ್ಣು ತೊಟ್ಲ ಕುಡಿಸಿರ್ತೀವಿ. ಅವ್ರ ಮಕ್ಕಳಾದವ್ರು ಅವ್ರು ಏನ್ ಮಾಡ್ತಾರೆ, ಮಕ್ಕಳಾದ ನಂತರ ಅವ್ರು ಜೋಳ ತೆಗಿದು ಅಂದ್ರೆ ಹೆಸರು ಇಡುದು ಏನೋ ಒಂದು ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡು ಅವ್ರು ತಮ್ಮ ಹರಕೆಯನ್ನು ಮುಟ್ಟಿಸ್ತಾರೆ. ಇಲ್ಲಿ ಇವು ಎರಡಕ್ಕೆ ಮಾತ್ರ ಅರಣ್ಯ. ಅವ್ರು ಇಲ್ಲೇ ಅಂತ ಏನಿಲ್ಲ, ಅರಣ್ಯ. ಅವ್ರು ಇರುದಲ್ಲೇ ಗುಡ್ದಾಗ ಗುಡ್ಡ ನೋಡ್ಬೇಕು, ಪ್ರಶಾಂತವಾದ ಸ್ಥಳ ಸಿಕ್ಕೈತೆ. ಅಲ್ಲಿ ಇಲ್ಲೇ ಅಂತಂದನಾಕ ಪರ್ವತರಾಜನ ಮಗಳು, ಪರ್ವತರಾಜ ಇರ್ತಕ್ಕಂಥ ಜಾಗ ಇದು. ಮೊದಲು ಇಲ್ಲೇ ಇದ್ಲಲ್ಲ. ಹೌದು. ಇಲ್ಲೇ ಪರಮೇಶ್ವರ ಹುಡುಕೊಂತ ಬರ್ಬೇಕಲ್ಲ, ಮತ್ತ ಹುಡ್ಕೊಂತ ಬರ್ಬೇಕು. ಹಿಂಗಾಗಿ ಇಲ್ಲೇ ಲಗ್ನ. ಇದೇ ದೇವ್ರ ಗುಡಿ ಅಂತಲ್ಲ, ಎಲ್ಲ ಎಲ್ಲಿ ಸಿಗಲಿವೆ ಇಲ್ಲ ನಾವು ನೋಡಿಲ್ಲ. ಇಲ್ಲ ಅಲ್ಲ, ಸಂದರ್ಭಾನುಸಾರವಾಗಿ ಅವ್ರೆಲ್ಲರೂ ಇಲ್ಲಿ ಬರಾಕ ಕಾರಣ ಮದುವೆಗೆ ಬರಾಕ. ಹೌದು, ಎಲ್ಲಾ ದೇವತೆಗಳು ಮದುವೆಗೆ ಬಂದಾರಂತ ಹೇಳಿ ಅದನ್ನ ಶಿಲೆ ರೂಪದಲ್ಲಿ ಎಲ್ಲರೂ ಬಂದು ಹೋದಂತೆ ನಾವು ಇಲ್ಲಿ ಎಲ್ಲಾ ದೇವಾನು ಈಗ ಈ ಜೀರ್ಣೋದ್ಧಾರ ಸಮಿತಿ ಆದಂತೆ ಒಂದೊಂದು ದೇವಸ್ಥಾನಗಳನ್ನ ಈಗೇನ್ ನಶಿಸಿ ಹೋಗಿರ್ತಕ್ಕಂಥ ದೇವಸ್ಥಾನಗಳು ಶಿವ ಪಾರ್ವತಿ ಬಂದು ಹೋಗಿದ್ರೆ
ಅದು ವಿಡಿಯೋ ಶಿಲೆಗಳ ರೂಪದಾಗ ಯಾರ್ಯಾರು ಬಂದು ಹೋಗ್ಯಾರ ಅನ್ನೋದು ಕೆತ್ತಿಟ್ರು. ಕೆಟ್ಟ. So ಅದೇ ದೊಡ್ಡ ಸಾಕ್ಷಿ ಇಲ್ಲಿ. ಹೌದು ಹೌದಲ್ಲ? ಎಕ್ಸಾಕ್ಟ್ ಅದ್ರಾಗ ಸಂಶಯನೇ ಇಲ್ಲ. ಹ್ಮ್. ಇಲ್ಲ ಅವ್ರು ಇದ್ರಿ ಇದ ನಾವು ನೀವು ತಿಳ್ಕೊಂಡಂಗ ಮತ್ತ ಅವ ಉತ್ತಾರ ಮಾಡ್ಕೊಂತ ಎಲ್ಲೆಲ್ಲಿ ಹೋಗಿರ್ತಾನೋ ಎಲ್ಲೆಲ್ಲಿ ಬಿಟ್ಟಿರ್ತಾನೋ ಯಾರಿಗೆ ಗೊತ್ತಾಗುದಲ್ಲ. ಇಲ್ಲಿ ಬಂದು ಇಲ್ಲಿ ಇಷ್ಟೆಲ್ಲ ಆಗಿದ್ ನಡೆದ ನಮ್ಗೆ ಇಷ್ಟು ಗುರ್ತು. ಇದನ್ನ ಈ ಕ್ವಶನ್ ಅನ್ನ ನನ್ನ ಫಸ್ಟ್ ಲಕ್ಷ್ಮೀ ಸೋಮೇಶ್ವರ ಅಂತ ಐತಿ. ಅಲ್ಲಿ ಒಂದ್ ಇಷ್ಟು ಈಶ್ವರಲಿಂಗ ಸ್ಥಾಪನಾ ಮಾಡೋಣ ಅಂತ ಒಂದು ವಿಚಾರ ಮಾಡಿದ್ರು. ಕೊನೆಗೆ ನೀವ್ ಹೇಳಿದಂಗ ಆಗಿರ್ತದ. ವಾಪಸ್ ಹೋದಾಗ ಹೇಳಿದ್ರು ಅಲ್ಲಿ ನಿಮ್ ದೇವಸ್ಥಾನದಾಗ ಇಷ್ಟೆಲ್ಲ ಮೂರ್ತಿ 20 ಇಲ್ಲ 5 ಲಿಂಗ ಮಾಡಾಕ ನಮಗ್ ಬ್ಯಾಡ ಅಂತಕ್ಕಂಥದ್ದು ಯಾಕೆ ಬಂತಪ್ಪ ಹಿಂಗೈತ. ಅವು ಅದ್ರಾಗ ಬೇರೆ ಅವು ಮಾಡ್ತೇನೆ ಅಂತ ಕೆಲಸ ಅವ್ರು ಪ್ರತಿಜ್ಞೆ ಮಾಡಿದ್ರು, ಕ್ಯಾನ್ಸಲ್ ಮಾಡೋದು ನಾವು ಪ್ರತಿಜ್ಞೆ ಮಾಡಿದ್ದೀವಿ. ಅಷ್ಟ್ರೊಳಗ ಹೋಗಿ ಜಗದ ಮೇಲೆ ಕ್ಯಾನ್ಸಲ್ ಆಯ್ತು. ನಾವು ಒಪ್ಕೊಂಡ್ ಸರ್ದ್ವಿ. ಆಮೇಲೆ ಒಪ್ಕೊಂಡು ಹೋಗ್ಯಾರ ನೀವು ತುಡುಗಲಾರ ಮಾಡಿ ಮುಗಿಸ್ಬಿಟ್ರ ಅಂತ ಅವ್ರದ್ದು ಆತು ನಮ್ದು ಆತು ಕರೆ ಅಂತ ಅದನ್ನ ಇವೆಲ್ಲ ಆಗ್ಯಾವ್ರಿ. ಅದೇ ಅವೆಲ್ಲ ಮತ್ತು ಇದ್ದದ್ದೇನೆ ಈಗಿರ್ತಕ್ಕಂಥದ್ದು ಒಂದು ಹಂತದೊಳಗೆ ಐತಿ. ಇಲ್ಲ ಆ ಕಾಡು ಪ್ರಾಣಿಗಳು ಇರ್ತಿದ್ವು. ಈಗೇನೇನೆ ಮೊದ್ಲೆಲ್ಲ ಏನೇನ್ ಬರ್ತದೆ ಹೇಳಿ ಪ್ರಾಣಿಗಳು? ನೋಡಿದ್ರೆ ಕಿರುಬು, ಈ ಕಿರುಬು ಅಂತಕ್ಕಂಥ ಹುಲಿ ಟೈಪ್ ಬರ್ತದ ಹೌದು ಗೊತ್ತಾಯ್ತು. ಕಟಕಿರಿ ಬಾ. ಕಟಗಿರಬು. ಹೌದು, ಯಾಕಂತಂದ್ರೆ ಇಲ್ಲಿ ಜಂಗಲ್ನಾಗ ಆಕಳ ಬಿಡ್ತಿದ್ರು ಮೇಯ್ಸಾಕಂತೆ. ಆಕಳ ತಿನ್ನಾಕ ಬರ್ತಿದ್ರು. ಏನಿಲ್ಲ ಎಲ್ಲಿದ್ರ ಒಂದ್ ಆಕಳ ಹೊಡ್ಕೊಂಡು ಹೋಗುದು, ತಿನ್ಕೊಂತ ಕುಂತಿದ್ರು. ಅವು ಆರಾಮ್ ಅಷ್ಟೇ ಕೆಲಸ. ಆದ್ರೆ ನನ್ನ ಅನುಭವ ಪ್ರಕಾರ ಯಾರಿಗೂ ಭಕ್ತಾದಿಗಳಿಗೆ ಆಯ್ತು ಪ್ರೈವೇಟ್ನಾರ್ಗ ಯಾರಿಗೂ ಏನು ನಿಜ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ. ಇಂಥ ಪ್ರಾಣಿ ಹೋಯ್ತಿದ್ದು ಜನರಿಗೆ ಯಾರಿಗೂ ಏನೋ ಈಗ ಯಾವ ಬರಲ್ಲ. ಈಗ ಆಗಿಲ್ಲ. ಈಗ ಕೆಲವು ಈಗ ಒಂದ್ 4-5 ವರ್ಷದ ಹಿಂದೆ ಹಂದಿ ಅಂತ ಬರ್ತಿತ್ತು, ಕಾಡಂದಿ ಅಂತ. ಆದ್ರೆ ಅದು ನಿಜ ಮಾಡಿಲ್ಲ. ಬರ್ತಿದ್ವು, ಕೆಳಗಡೆ ಹೋಗ್ತಿದ್ವು, ಕಬ್ಬು ಪಬ್ಬು ತಿಂತಿದ್ವು, ಮತ್ತೆ ಹೋಗ್ತಿದ್ವು. ಒಂದ್ ಮೋಸ್ಟ್ ಡೇಂಜರ್ಸ್ ಅಂದ್ರೆ ಇಲ್ಲಿ ಇರ್ತೇವಿ, ಇಲ್ಲಿ ಅಂತ ಪ್ರಾಣಿ ಬಂದ್ರೆ ಅದಕ್ಕೇನ ನಾವ್ ಅದ್ರ ಕೂಡ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ತಗೋಬೇಕ. ನಾನ್ ನೌಕರಿ ಆಗ್ತಿತ್ತು ಅಥವಾ ನಾವ್ ದೊಡ್ಡ ಬಿಸ್ನೆಸ್ ನಡ್ಸಾತೀನಿ ಅದ್ ಚಲೋ ಆಗ್ಲಿ ಅಂತ ಹಿಂಗೇನೇನೋ ಕೇಳ್ಕೊಂಡ್ ಬಂದಿರ್ತಾರೆ. ಅವ್ರಲ್ಲಿ ಕೇಳ್ತಾರೆ, ನಾವು ಅಭಿಷೇಕ ಮಾಡಿಸ್ರಿ, ನಮ್ದೆಲ್ಲ ಕೆಲಸ ಮುಗಿದ ನಂತರ ಅಭಿಷೇಕ ಮಾಡಿಸ್ತೀವಿ ಅಂತ ಒಂದು ಕಾಯಿ ಇಟ್ಟು ಹೋಗಿದ್ರು. ಅಷ್ಟಿಟ್ಟು ಅವ್ರೆಲ್ಲ ಆದ್ಮೇಲೆ ಬಂದ್ ಕೆಲಸ ಮತ್ತೊಂದ್ ಕಾಯಿ ತಗೊಂಡ್ಬರ್ತಾರ. ಅಲ್ಲಿ ತೆಗೆದು ಅವ್ರೇನ್ ಅದ್ರ ಬಾಜುಕನ ಪಗಡಿ ಆಟದ ಇದೆ ನೋಡಿ, ಅಲ್ಲಿ ಪಗಡಿ ಆಟದಲ್ಲಿ ಸೋತ್ ಕೂಡ್ಲೇನ ಇವ್ ಸೋತ ಕೂಡ್ಲೆ ಮತ್ತೆ ಅಲ್ಲಿ ಕುಂದಿ ಹೋಗ್ತಾನ ನಾವು ಅಲ್ಲಿ ಕುಂತು ನೀರ ಕಾಲ ಅಷ್ಟೇ. ಅದನ್ನಲ್ಲಿ ಈಗ ಮಾಡಾಕತ್ತೇವ್ರ ಅವ್ನ ಏನೇನ್ ಆಗಿದ್ವು ಅಲ್ಲ ಅದನ್ನು ಕೆಲವೊಂದಷ್ಟು ಹೋಗಿದ ಹೋಗ್ಯವು. ಇಲ್ಲ ನಿಮಗ ಸಪೋಸ್ ಹೇಳ್ಬೇಕಂದ್ರ ಮದುವೆ ಒಳಗ ಒಳಕಲ್ ಪೂಜಾ ಇವ ಈಗಾದ್ರೂ ನಾವು ಮಾರ್ಚ್ ತಿಂಗಳೊಳಗ ಜಾತ್ರೆ ಅಂತ ಕೆಲಸ ಮಾಡ್ತೀವಿ. ಕಡೆ ಶ್ರಾವಣ ಸೋಮವಾರ ದಿನ ಬಸ್ಟಿಗೆ ಅಂತ ಮಾಡ್ತೀವಿ. ಎಲ್ಲಾ ಕಾರ್ಯಕ್ರಮ ಮಾಡ್ತೇವ್ರು. ನಿಶ್ಚಯ ಕಾರ್ಯಕ್ರಮ 6 ತಿಂಗಳ ಮುಂಚಿತ ಇಲ್ಲಿ ಮಾಡ್ತೀವಿ. ಹೋಳಿ ಹುಣ್ಣಿಮೆಗಿಂತ ಮುಂಚಿತ ಭಾರತ ಪರಮೇಶ್ವರ ಅಕ್ಕಿ ಕಾಳು ಈಗಾದ್ರು